ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾವು ಸಾಮಾನ್ಯವಾಗಿ ದೇವರಿಗೆ ಪೂಜೆ ಮಾಡುವಾಗ, ಅದರಲ್ಲೂ ಕೃಷ್ಣನಿಗೆ ಅಲಂಕಾರ ಪ್ರಿಯನಾದ ಕೃಷ್ಣನಿಗೆ ಪೂಜೆ ಮಾಡುವಾಗ ಅವನಿಗೆ ವಿಶೇಷ ಅಲಂಕಾರ ಮಾಡೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಬೇರೆ ಬೇರೆ ಥರದ ಅಲಂಕಾರ ಮಾಡ್ತಾರೆ. ಹಾಗೆಯೇ ಜೋಕಾಲಿಯಲ್ಲಿ ಕೃಷ್ಣನನ್ನು ತೂಗೋದು ಕೂಡ ಸರ್ವೇ ಸಾಮಾನ್ಯ. ಈ ಜೋಕಾಲಿಗಳು ಅಂಗಡಿಯಲ್ಲಿ ತರಹೇವಾರಿ ಸಿಗ್ತವೆ, ಆದರೆ ಮನೆಯಲ್ಲಿ ನಾವೇ ಉಯ್ಯಾಲೆಯನ್ನು ತಯಾರಿಸಿ ಅದರಲ್ಲಿ ಕೃಷ್ಣನನ್ನು ತೂಗೋದು ತುಂಬ ಖುಷಿ ಕೊಡುತ್ತೆ ಅಲ್ವಾ? ಇವತ್ತು ಸುಲಭವಾಗಿ ಪುಟ್ಟ ಜೋಕಾಲಿಯನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಸಾಮಗ್ರಿಗಳು ಕೂಡ ಬೇಕು. ರೌಕೆಯ ಕಣ, ತಂತಿ, ಹಾಗೆ ಪ್ಲಾಸ್ಟಿಕ್ ಹೂವು ಆಗಿರ್ಬೋದು ಅಥವಾ ಸಹಜ ಹೂವು ಬೇಕಾದರೂ ಆಗಿರ್ಬೋದು, ಲೇಸ್ಗಳು, ಗಮ್ಮು ಮತ್ತು ಗ್ರಾಸ್ ಅಂದರೆ ಹುಲ್ಲು, ಇದಿಷ್ಟು ಬೇಕಾಗುತ್ತೆ. ಈಗ ಮೊದಲಿಗೆ ಏನು ಮಾಡಬೇಕಂದ್ರೆ, ಈ ರೀತಿಯಾಗಿ ತೆಳು ತಂತಿ ಆದರೆ 4-5 ತಂತಿಯನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಸುತ್ಕೋಬೇಕಾಗುತ್ತೆ. ನಂತರ ದಪ್ಪ ತಂತಿ ಆದರೆ ಒಂದೇ ತಗೊಂಡ್ರೆ ಸಾಕು. ಹಾಗೆ ಈ ರೀತಿಯಾಗಿ 2 ತಂತಿಯನ್ನು ಸುತ್ತಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದಕ್ಕೊಂದು ಜೋಡಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಉದ್ದ ತಂತಿಯಾಗಿ ಒಂದೇ ರೆಡಿ ಆಯಿತು. ಆಮೇಲೆ ಎಂತ ಮಾಡಬೇಕಂದ್ರೆ, ಒಂದು ಪೇಪರನ್ನು ತಗೋಬೇಕು ಅಥವಾ ಉದ್ದ ಹಾಳೆ ಇದ್ರೂ ಆಗುತ್ತೆ. ಅದನ್ನು ತಗೊಂಡ್ಬಿಟ್ಟು ಪೇಪರ್ನ ತುದಿಗೆ ಈ ರೀತಿಯಾಗಿ ಗಮ್ಮನ್ನು ಅಂಟಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಒಂದು ಬದಿ ಮಾತ್ರ ಪೂರ್ತಿಯಾಗಿ ಅಂಟಿಸ್ಕೋಬೇಕಾಗುತ್ತೆ. ನಂತರ ಈ ತಂತಿಯನ್ನು ನೇರವಾಗಿ ಹಾಳೆಯ ಮೇಲೆ ಇಟ್ಬಿಟ್ಟು ನಿಧಾನವಾಗಿ ಈ ರೀತಿಯಾಗಿ ಮಡಿಸ್ತಾ ಹೋಗಬೇಕಾಗುತ್ತೆ. ಇದು ಪೂರ್ತಿಯಾಗಿ ರೌಂಡಾಗಿ ಬರಬೇಕು. ಆ ರೀತಿಯಾಗಿ ನಾವು ಇದನ್ನು ಸುತ್ತುತ್ತಾ ಹೋಗಬೇಕಾಗುತ್ತೆ. ನಿಧಾನವಾಗಿ ಸುತ್ತಬೇಕು, ಯಾಕೆಂದರೆ ಒಂದು ಕಡೆ ದಪ್ಪ ಹಾಳೆ ಬರುತ್ತೆ, ಇಲ್ಲಾಂದರೆ ಒಂದು ಕಡೆ ತೆಳುವಾಗುತ್ತೆ. ಅದಕ್ಕೆ ಸಮಾನವಾಗಿ ಈ ರೀತಿಯಾಗಿ ಸುತ್ತುತ್ತಾ ಹೋಗಬೇಕು. ತುದಿ ಬಂದಾಗ ಪುನಃ ಅದೇ ರೀತಿ ಮೇಲಿಂದ ಕೆಳಗಡೆ ತನಕ ಗಮ್ಮನ್ನು ಚೆನ್ನಾಗಿ ಹಚ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ಗಮ್ಮನ್ನು ಹಚ್ಕೊಂಡಾದ್ರ ಮೇಲೆ ಉಳಿದಂಥ ಹಾಳೆಯನ್ನು ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಈ ರೀತಿಯಾಗಿ ಕೈಯಲ್ಲಿ ಒಂದು ಸಲ ಸುತ್ಕೋಬೇಕಾಗುತ್ತೆ. ಇವಾಗ ನಮಗೆ ಬೇಕಾದಂಥ ತಂತಿಯ ರೋಲು ತಯಾರಾಯಿತು. ನಂತರ ಏನು ಮಾಡಬೇಕಪ್ಪ ಅಂತ ಅಂದರೆ, ಇದು ತಂತಿ ಎಲ್ಲ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಬಾರ್ಡ್ರ್ ಥರ ಇರುತ್ತಲ್ಲ, ಲೇಸ್ ತಗೊಂಡು ಈ ರೀತಿಯಾಗಿ ಉದ್ದಕ್ಕೂ ಗಮ್ಮನ್ನು ಈ ರೀತಿಯಾಗಿ ಸರಿಯಾಗಿ ಹಾಕ್ಕೋಬೇಕಾಗುತ್ತೆ. ಇದು ಕೆಲವೊಂದು ಪ್ಲೈನ್ ಇರುತ್ತೆ ಲೇಸು, ಕೆಲವೊಂದು ಸ್ಟೋನ್ ವರ್ಕ್ ಎಲ್ಲ ಇರುತ್ತಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿಯಾಗಿ ತಗೋಬೋದು, ಅಡ್ಡಿ ಏನಿಲ್ಲ. ನಮಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ಆ ಬಣ್ಣ ಕೂಡ ತಗೋಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ಲೇಸನ್ನು ತಗೊಂಡಿದ್ದೀನಿ. ತಗೊಂಡಾದ್ರ ಮೇಲೆ ಈ ರೀತಿಯಾಗಿ ನಿಧಾನವಾಗಿ ರೋಲ್ಗೆ ಸುತ್ತುತ್ತಾ ಹೋಗಬೇಕಾಗುತ್ತೆ. ಪೂರ್ತಿಯಾಗಿ ಈ ರೀತಿಯಾಗಿ ಸುತ್ಕೋಬೇಕು, ಅಂದರೆ ಗಮ್ ಹಾಕ್ತಾನೆ ಸುತ್ತುತ್ತಾ ಹೋಗಬೇಕು ನೀವು. ನೋಡಿ, ಇವಾಗ ಪೂರ್ತಿಯಾಗಿ ಸುತ್ತಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಭಾಗ ಮಾತ್ರ ನಾನು ಅಲ್ಲಿ ಸುತ್ತಿಲ್ಲ, ಯಾಕೆಂದರೆ ಅದು ಬಾಕ್ಸ್ ಒಳಗೆ ಹಾಕ್ತೀವಿ, ಹಾಗಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಮಾಡಿಕೊಂಡ್ರೆ ಸಾಕು. ನಂತರ ಏನು ಮಾಡಬೇಕಂದ್ರೆ, ನಾನಿಲ್ಲಿ ಒಂದು ರೌಕೆಯ ಕಣ ತಗೊಂಡಿದ್ದೀನಿ. ತಗೊಬಿಟ್ಟು ಅದಕ್ಕೆ ಒಂದು ಬಾಕ್ಸ್ ಇಟ್ಬಿಟ್ಟು ನೋಡ್ಕೋಬೇಕು ಎಷ್ಟು ಬಟ್ಟೆ ಬೇಕಾಗ್ಬೋದು ಅಂತ. ನಾನಿಲ್ಲಿ ಒಂದು ರೌಕೆಯ ಕಣ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ಅದರಲ್ಲಿ ಅರ್ಧ ಭಾಗವನ್ನು ಮಾತ್ರ ನಾನೀಗ ತಗೊಳ್ತಾ ಇದ್ದೀನಿ. ಈಗ ಅರ್ಧ ಭಾಗ ಕಟ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಈ ಬಾಕ್ಸು ಪೂರ್ತಿ ಕವರ್ ಆಗಬೇಕು, ಅಂದರೆ ಕಾಣಿಸ್ಕೋಬಾರ್ದು. ಹಾಗಾಗಿ ಇದನ್ನು ಗಮ್ ಹಾಕ್ಬಿಟ್ಟು ಈ ರೌಕೆಯ ಕಣವನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಮ್ ಹಾಕ್ಬಿಟ್ಟು ಪೂರ್ತಿ ರೌಕೆಯ ಕಣವನ್ನು ಇದಕ್ಕೆ ಅಂಟಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಾಂದರೆ ಕಲ್ಲರ್ ಪೇಪರ್ ಕೂಡ ಆಗುತ್ತೆ, ಪರವಾಗಿಲ್ಲ. ಬಟ್ಟೆನೇ ಆಗಬೇಕು ಅಂತ ಏನಿಲ್ಲ, ಕಲ್ಲರ್ ಪೇಪರ್ಗೆ ತಂದು ಈ ರೀತಿಯಾಗಿ ಅಂಟಿಸ್ಕೋಬೋದು. ನೋಡಿ, ಈಗ ಗಮ್ಮನ್ನು ಎಲ್ಲ ಕಡೆ ಹರಡಿಬಿಟ್ಟು ಈ ರೀತಿಯಾಗಿ ಒಂದು ಸಲ ಅಂಟಿಸ್ಕೊಂಡ್ರೆ ಆಯಿತು. ಹಾಗೆ ಇನ್ನೊಂದು ಭಾಗವನ್ನು ಕೂಡ ಅದೇ ರೀತಿ ಅಂಟಿಸಿ ಮೇಲ್ಗಡೆ ಮತ್ತು ಕೆಳಗಡೆ ಕೂಡ ತುಂಬ ಚೆನ್ನಾಗಿ ಗಮ್ ಹಾಕ್ಬಿಟ್ಟು ಈ ರೀತಿಯಾಗಿ ಮಡಿಸ್ಕೋಬೇಕಾಗುತ್ತೆ. ಮಡಿಸ್ಬಿಟ್ಟು ಆಮೇಲೆ ಈ ರೀತಿಯಾಗಿ ಗಮ್ ಹಾಕೋಬೇಕು. ಗಮ್ ಹಾಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಕೆಲವು ಸಲ ಗಮ್ಮು ಸರಿಯಾಗಿ ಕೂರೋದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ, ಈ ರೀತಿಯಾಗಿ ಪೂರ ಮಡಿಸ್ಬಿಟ್ಟು ಅಂಟಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಸ್ವಲ್ಪ ಹೊತ್ತು ಹೀಗೆ ಗಮ್ಮನ್ನು ಅಂಟೋಲವರೆಗೆ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಬಾಕ್ಸಿಗೆ ಪೂರ್ತಿ ಗಮ್ ಅಂಟಿಸಿದ್ದೀನಿ. ನಂತರ ಆ ಬಾಕ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲಿ ಗ್ರಾಸನ್ನು ನಾನು ತಗೊಂಡಿದ್ದೀನಿ.
ಹೀಗೆ ಗ್ರಾಸ್ನ ಒಂದು ಭಾಗದಲ್ಲಿ ನಾವು ಅದನ್ನು ಹೋಲ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆವಾಗಲೇ ನಾವು ತಂತಿಲೇನು ಕಂಬದ ಥರ ಮಾಡಿದ್ವಿ ಅದನ್ನು ನಿಲ್ಲಿಸ್ಕೊಳಕ್ಕೆ ಬೇಕಾಗಿ ಈ ರೀತಿಯಾಗಿ ಗ್ರಾಸ್ ಇರುವ ರಟ್ಟನ್ನು ಹೋಲ್ ಮಾಡ್ಕೋಬೇಕಾಗುತ್ತೆ. ನಂತರ ಈಗೇನು ಬಾಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ಲೂ ಕೂಡ ಒಂದು ಹೋಲ್ ಮಾಡಿಬಿಟ್ಟು ಈ ಕಂಬವನ್ನು ನಿಲ್ಲಿಸ್ಕೋಬೇಕಾಗುತ್ತೆ. ಅಲ್ಲಿ ಚೂರು ಬಟ್ಟೆನ ಈ ರೀತಿಯಾಗಿ ಕತ್ತರಿಲಿ ಕಟ್ ಮಾಡ್ಕೊಂಬಿಟ್ಟು ಆನಂತರ ರಟ್ಟನ್ನು ಕೂಡ ಈ ರೀತಿಯಾಗಿ ಹೋಲ್ ಮಾಡ್ಕೋಬೇಕಾಗುತ್ತೆ. ನಂತರ ತಂತಿಯಿಂದ ಮಾಡಿದ ಕಂಬವನ್ನು ನಿಲ್ಲಿಸ್ಕೋಬೇಕು. ಗ್ರಾಸಿನ ಅಡಿಭಾಗದಲ್ಲಿ ಗಮ್ ಹಾಕಿರೋದ್ರಿಂದ ಸುಲಭವಾಗಿ ನಿಲ್ಲುತ್ತೆ, ಏನು ಅಡ್ಡಿ ಇಲ್ಲ. ಕಂಬವನ್ನು ಈ ರೀತಿಯಾಗಿ ನೀಟಾಗಿ ನಿಲ್ಲಿಸ್ಕೋಬೇಕು. ಗಮ್ ಸ್ವಲ್ಪ ರಟ್ಟಿಗೆ ಅಂಟೋ ತನಕ ಇಟ್ಕೋಬೇಕಾಗುತ್ತೆ. ನಂತರ ಏನು ಅಡ್ಡಿ ಇಲ್ಲ. ಈ ರೀತಿಯಾಗಿ ಕಂಬ ನಿಲ್ಲಿಸ್ಕೊಂಡಾದ್ರ ಮೇಲೆ ಆಮೇಲೆ ಅದ್ರ ಸುತ್ತಲೂ ಒಂದು ಬಾರ್ಡ್ರನ್ನ ಅಂಟಿಸ್ಬೇಕಾಗುತ್ತೆ. ನಮಗೆ ಯಾವ ಕಲರ್ ಮ್ಯಾಚಿಂಗ್ ಅನಿಸುತ್ತೋ ಆ ರೀತಿಯಾಗಿ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಬಾರ್ಡ್ರನ್ನ ತಂದ್ಕೋಬೇಕು. ನಾನಿಲ್ಲಿ ಹಸಿರು ಕಲರ್ ಬಾರ್ಡ್ರನ್ನ ತಂದಿದ್ದೀನಿ, ಸ್ವಲ್ಪ ಡಿಸೈನಿಂಗ್ ಇರೋದು. ಅದನ್ನು ಗಮ್ ಹಾಕಿಬಿಟ್ಟು ಈ ರೀತಿಯಾಗಿ ಸುತ್ತಲೂ ಕಟ್ ಮಾಡಿಕೊಂಡು ಅಂಟಿಸ್ಕೋಬೇಕಾಗುತ್ತೆ. ತುದಿಗೂ ಕೂಡ ಸರಿಯಾಗಿ ಗಮ್ ಹಾಕ್ಕೋಬೇಕು, ಇಲ್ಲಾಂದರೆ ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಸುತ್ತಲೂ ಬಾರ್ಡ್ರ್ ಹಾಕಿ ರೆಡಿ ಆಯಿತು. ನಂತರ ಒಂದು ಚಿಕ್ಕ ರಟ್ಟು ಪೀಸನ್ನು ತಗೋಬೇಕು. ಇದು ಜೋಕಾಲಿ ಮಾಡೋದಕ್ಕೋಸ್ಕರ ರಟ್ಟು ಪೀಸನ್ನು ತಗೊಂಬಿಟ್ಟು ಗಮ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ಕೂಡ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಗಮ್ ಮೇಲೆ ಕ್ಲೀನಾಗಿ ಬಟ್ಟೆಯನ್ನು ಅಂಟಿಸ್ಕೋಬೇಕು. ಬಟ್ಟೆ ಅಂಟಿಸ್ಕೊಂಡಾದ್ರ ಮೇಲೆ ಜೋಕಾಲಿ ಕಟ್ಟಕ್ಕೆ ದಾರ ಹಾಕಬೇಕಲ್ಲ, ಅದಕ್ಕೋಸ್ಕರ ಅಲ್ಲೂ ಕೂಡ ಹೋಲ್ ಮಾಡ್ಕೋಬೇಕಾಗುತ್ತೆ. ಕತ್ತರಿಯ ತುದಿಯಿಂದ ಇದೇ ರೀತಿನೇ 4 ಮೂಲೆಯಲ್ಲೂ ಈ ರೀತಿಯಾಗಿ ಹೋಲ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ಹೋಲು ರೆಡಿ ಆದಮೇಲೆ ಅದಕ್ಕೆ ದಾರವನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಕೆಂಪು ಕಲರ್ ಬಟ್ಟೆ ಇರೋದ್ರಿಂದ ಹಸಿರು ಕಲರ್ ದಾರವನ್ನು ತಗೊಂಡಿದ್ದೀನಿ. ಯಾಕೆಂದರೆ ಅದು ಮ್ಯಾಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ 4 ಕಡೆನೂ ದಾರವನ್ನು ಹಾಕ್ಕೋಬೇಕು. ಮತ್ತು ರಟ್ಟಿನ ಹಿಂದ್ಗಡೆ ಆ ದಾರಕ್ಕೆ ಗಂಟು ಹಾಕ್ಕೋಬೇಕಾಗುತ್ತೆ. ಆಮೇಲೆ ಜೋಕಾಲಿ ತೂಗೋದಕ್ಕೆ ಒಂದು ದಾರ ಬೇಕಲ್ವ, ಅದಕ್ಕೋಸ್ಕರ ಆ ರಟ್ಟಿನ ಅಡಿಯಲ್ಲಿ ದಾರ ಅಥವಾ ಚೈನ ಏನಾದರೂ ಇಟ್ಬಿಟ್ಟು ಗಮ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರನ್ನು ಅಂಟಿಸ್ಕೋಬೇಕು. ಆವಾಗ ಗಟ್ಟಿಯಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಅಂಟಿಸ್ಕೊಂಡ್ರೆ ಇವಾಗ ಜೋಕಾಲಿ ತಯಾರಾಗುತ್ತೆ. ನೋಡಿ, 4 ಕಡೆನೂ ದಾರವನ್ನು ಸಮವಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟು ಚಂದದ ಒಂದು ಜೋಕಾಲಿ ತಯಾರಾಯಿತು. ಹಾಗೆ ಇನ್ನೊಂದು ಸ್ವಲ್ಪ ಅಲಂಕಾರ ಮಾಡೋದಕ್ಕಾಗಿ ಅಲ್ಲಲ್ಲಿ ಸ್ವಲ್ಪ ಗ್ರಾಸ್ ಮೇಲೆ ಗಮ್ಮನ್ನು ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಚಿನ್ನದ ಕಲರ್ನ ಒಂದು ಬಟನ್ ಥರ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಾಗಿ ಅಲಂಕಾರ ಮಾಡಬೇಕನ್ಸುತ್ತೋ ಆ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಅಲಂಕಾರವನ್ನು ಮಾಡಿದ್ದೀನಿ. ನಂತರ ಈಗ ಜೋಕಾಲಿ ಏನು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಕಂಬಕ್ಕೆ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಉದ್ದ ನೋಡಿಕೊಂಡು ಜೋಡಿಸ್ಕೊಂಡ್ರೆ ಆಯಿತು. ಜಾಸ್ತಿ ಏನಾದರೂ ಬಂದರೆ ಅಲ್ಲಿ ಗಂಟು ಹಾಕ್ಕೊಂಡ್ರೆ ಆಯಿತು ದಾರಕ್ಕೆ, ಹಂಗೇನೂ ಅಡ್ಡಿ ಇಲ್ಲ. ನೋಡಿ, ಈಗ ಜೋಕಾಲಿ ತಯಾರಾಯ್ತಲ್ವ. ನೋಡಿ, ಈ ರೀತಿಯಾಗಿ ಜೋಕಾಲಿ ತೂಗ್ಬೋದು. ಈಗ ಸಮವಾಗಿದೆ ಜೋಕಾಲಿ. ಇಷ್ಟಾದರೆ ಜೋಕಾಲಿ ತಯಾರಾಯಿತು. ನಂತರ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಹೂವಿನ ಅಲಂಕಾರ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗಿ ಈ ರೀತಿಯಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಕೆಳಗಡೆ 2 ತಾವರೆ ಹೂವು ಇಟ್ಟಿದ್ದೀನಿ, ಮೇಲ್ಗಡೆ ಅದೇ ರೀತಿಯಾದ ಇದು ಗುಲಾಬಿ ಹೂವನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಪುಟ್ಟದಾಗಿರುವಂಥ ಹೂವನ್ನು ನಾನು ತಂದಿದ್ದೆ. ಈ ರೀತಿಯಾಗಿ ಪುಟ್ಟದಾಗಿರೋ ಹೂವನ್ನು ಇಲ್ಲಿ ಗಮ್ ಹಾಕ್ಬಿಟ್ಟು ಅದೇ ರೀತಿ ಜೋಡಿಸ್ಕೊಳ್ತಾ ಹೋಗಬೇಕು. ನಮಗೆ ಯಾವ ಕಲರ್ನ ಹೂವು ಇಷ್ಟ ಆಗುತ್ತೋ ಆ ರೀತಿಯಾಗಿ ಜೋಡಿಸ್ತಾ ಹೋಗ್ಬೋದು. ತುಂಬ ಸುಂದರವಾಗಿ ಕಾಣುತ್ತೆ. ಆವಾಗ ಗಮ್ ಹಾಕುವಾಗ ಸ್ವಲ್ಪ ಚೆನ್ನಾಗಿ ಗಮ್ ಹಾಕಿ ಇಡಬೇಕಾಗುತ್ತೆ, ಯಾಕೆಂದರೆ ಅಂಟ್ಕೊಳ್ಳೋದಿಲ್ಲ ಇಲ್ಲಾಂದರೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಅಲಂಕಾರವನ್ನು ಈಗ ಮಾಡಿದ್ದೀನಿ. ಆಮೇಲೆ ನಾನಿಲ್ಲಿ ಉಯ್ಯಾಲೆಯಲ್ಲಿ ರಾಧಾಕೃಷ್ಣನ ಮೂರ್ತಿಯನ್ನು ಇಟ್ಟಿದ್ದೀನಿ. ನನ್ನ ಪುಟ್ಟ ಜೋಕಾಲಿ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಅಲಂಕಾರವನ್ನು ಮಾಡಿದ್ದೀನಿ. ನೀವು ಇನ್ನೂ ಚೆನ್ನಾಗಿ ಅಲಂಕಾರವನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದ ಹೂವನ್ನು ಬಳಸ್ಬೋದು. ಅದು ಇನ್ನೂ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ಜೋಕಾಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ
ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ನಿಮ್ಮನೆಲ್ಲೂ ತಯಾರಿಸಿ ಹಾಗೆ ಹಬ್ಬವನ್ನು ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.